ನಿನ್ನೆ ರಾತ್ರಿ ಏನ್ ನಡೀತು ಗೊತ್ತಾ? ಲೇ ಅಮಾವಾಸೆ, ಏನೋ ಇದ್ ನಿನ್ ಗೋಳು? ಈ ದೆವ್ಗಳು ಓಡಾಡೋ ಹೊತ್ನಲ್ಲಿ. ಅಕ್ಕ ಇವತ್ತು ಒಂದಿನ ಅಕ್ಕ, ಎಲ್ಲ ಒಳ್ಳೇದಕ್ಕೋಸ್ಕರ. ಏನ್ ಒಳ್ಳೇದೋ ಏನೋ, ಇವತ್ತು ಸಂಡೇ ಡಬಲ್ ಪೇಮೆಂಟ್ ಕೊಡ್ಬೇಕು. ಕೊಡ್ತೀನಿ ಬಿಡಕ್ಕ. ಇಷ್ಟೇ ಸರ್ ನಡೆದಿದ್ದು. ಅಲ್ಲಿಂದ ಓಡೋಗ್ಬಿಟ್ಟೆ. ಓ, ನಮ್ಮನ್ನ ಎದುರ್ಸೋಕ್ ಬಂದು ನೀನೇ ಒಂದೆರಡು ಮಾಡ್ಕೊಂಡು ಓಡೋಗ್ಬಿಟ್ಟ. ನಮ್ಮ ಮಗನೇ, ನಮ್ಮನ್ನ ಎದುರಿಸ್ಲೂ ಬೇಡ, ನಾವೆದುರೋದು ಇಲ್ಲ, ಈ ಮನೆಯಿಂದ ಆಚೆ ಹೋಗೋದು ಇಲ್ಲ. ಇನ್ನೊಂದು ಸಾರಿ ಏನಾದ್ರು ನೀನು ಐಶು ಬಗ್ಗೆ ಮಾತಾಡಿದ್ರೆ ಡಿಚ್ಚಿ ಹೊಡೆದಾಕ್ಬಿಡ್ತೀನಿ. ಏನಂತ ಅವನ್ಗೆ? ನಮ್ಮ ಐಶು ದೆವ್ವ ಅಂತೆ. ಹೌದು, ನಾನ್ ದೆವ್ವಾನೆ. ತಗೊಳಪ್ಪ ಟೆನ್ಷನ್ ಮೆಡಿಸನು. ನನಗೆ ಬೇಡ ಕಣೋ. ನಾಳೆ ಬೆಳಗ್ಗೆ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಆ ದೆವ್ವದ ಕಾಟ ಬೇಕಾಗಿಲ್ಲ. ನನ್ನ ಜೊತೆ ಬರಂಗಿದ್ರಬ್ಬ, ಇಲ್ಲಾಂದ್ರೆ ಆ ದೆವ್ವದ ಕೈಯಿಂದನೇ ಸಾಯಿ. ಲೋ ಮಚ, ಅವನು ಯಾವನ ಮೆಂಟ್ಲ ನಮಗ ಹೇಳ್ದಂತ ಅವ್ನು ಮಾತು ನಂಬ್ತೇನೋ? ಲೋ, ಐಶು ದೆವ್ವ ಅಲ್ಲ ಕಣ, ನಿನ್ನನ್ನು ಕಾಪಾಡಕ್ ಬಂದಿರೋ ದೇವತೆ. ಏನು ಹೇಳ್ತಿದ್ಯಾ ನೀನು? ನಿಜ ಹೇಳ್ತಾ ಇದ್ದೀನಿ. ನೀನು ನಿನ್ನ ಪ್ರೀತಿಸಿದ ಹುಡುಗಿ ಸಿಕ್ಲಿಲ್ಲ ಅಂತ ಸಹಾಯಕ್ಕೆ ಬಂದಿದ್ಯಾ. ಅವಳು ತನ್ನ ಪ್ರೀತಿನ ದಕ್ಸ್ಕೊಳ್ಳೋಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾಳೆ. ನೀನು ಅಂದ್ರೆ ಹುಚ್ಚುಕೋಣ ಅವಳಿಗೆ. ಲೋ, ಏನೋ ಹೇಳ್ತಿದ್ಯಾ? ನಿಜ. ನಿಮ್ ಮನೆ ಮುಂದೆ ಒಂದು ಮನೆ ಇದೆ, ಆ ಮನೇಲಿ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿಗೆ ನೀನೊಂದು ತುಂಬಾ ಇಷ್ಟ. ನಿನ್ನ ಒಂದು ನೋಟ ಅಲ್ಲಲ್ಲ, ನಿನ್ನ ಗಾಳಿ ತನ್ನ ಮೈಗೆ ಸೋಕಿದ್ರೆ ಸಾಕು ಅಂತ ಕಾಯ್ತಾ ಇವತ್ತಿಗೂ ನಿನ್ನನ್ನೇ ಫಾಲೋ ಮಾಡ್ತಾರೋ ಒಂದು ಹುಡುಗಿ ವಿಷಯ ನಿಂಗೆ ಗೊತ್ತಾ? ಸ್ವಲ್ಪ ತುಂಟಿ ಓಮನ ನಾನಿನ್ನು ಒಂಟಿ ನಿನ್ನ ನೋಡಿ ಆಗಿ ಹೋದೆ ಲೂಟಿ.
ಐಶು ಇಲ್ಲೇನೆ ಮಾಡ್ತಾ ಇದ್ಯಾ? ನಡಿಯ ಕ್ಲಾಸ್ ಹೋಗೋಣ. ಯಾಕೆ ಡಲ್ ಆಗಿದ್ಯಾ? ಚಂದು 3 days ಇಂದ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಹಿ ಮ್ಯಾರಿಡ್ ಸಂಬಡಿ. ಹಿ ವಾಸ್ ಆಲ್ರೆಡಿ ಲವಿಂಗ್ ಸಮ್ವನ್. ನೋ ವಾಟ್? ಯಾ, ಚಂದು ಒಂದ್ ಹುಡುಗಿ ಜೊತೆ ಓಡಾಡೋದನ್ನ ನಾನೇ ನೋಡಿದೀನಿ. ಡೆಫಿನೆಟ್ ಆಗಿ ಮದ್ವೆ ಮಾಡ್ಕೊಂಡಿರ್ತಾನೆ. ಲೇ ಪೆದ್ದಿ, ನಿನ್ ವೇನಲ್ಲಿ ನೀನೇನೇನೋ ಕತೆ ಬರ್ಕೋಬೇಡ. ಚಂದು ದಿನ ಈವ್ನಿಂಗ್ ಅವ್ನ್ ಫ್ರೆಂಡ್ಸ್ ಜೊತೆಲಿ ಹುಕ್ಕಾ ಸೆಂಟರ್ಗೆ ಹೋಗೋದನ್ನ ನಾನೇ ನೋಡಿದೀನಿ ಗೊತ್ತಾ? ನೀನ್ ಹೀಗೆ ಹೆದ್ರುಕೊಂಡು ಅವನಿಗೆ ಲವ್ ಅಫೇರ್ ಇದೆ, ಮದ್ವೆ ಆಗಿದೆ ಅಂತ ಏನೇನೋ ಮಾತಾಡ್ಬೇಡ. ಅವನ್ಗೊಂದ್ ಲವ್ ಲೆಟರ್ ಬರಿ. ಇವತ್ ಕ್ಲಾಸ್ ಮುಗಿತಾ ಇದ್ದಂಗೆ ನೀನ್ ಅವನ್ಗೆ ಪ್ರಪೋಸ್ ಮಾಡು. ಪ್ರಪೋಸಾ? ಹ್ಞೂ ಕಣೆ. ನಿನ್ ಮನ್ಸಲ್ಲಿ ಏನಿದೆ ಅಂತ ಅವ್ನ್ಗೆ ಹೇಳಿದ್ರೆ ತಾನೇ ಅವ್ನ್ ಮನ್ಸಲ್ಲಿ ಏನಿದೆ ಅಂತ ನಿನಗ್ ಗೊತ್ತಾಗೋದು. ನಡಿ ನಡಿ, ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೇಗೆ? ಲವ್ ಅಲ್ಲಿ ಒಂದ್ ಸೀಕ್ರೆಟ್ ತಿಳ್ಕೊ. ಡೈರೆಕ್ಟ್ ಅಪ್ರೋಚ್ ಇಸ್ ದ ಬೆಸ್ಟ್ ಅಪ್ರೋಚ್. ಗೊತ್ತಾಯ್ತಾ? ಚಂದು, ಏನೋ ಮಾಡ್ತಿದ್ಯಾ? ಏನಾಗ್ತಾ ಇತ್ತು? ಸಾಯ್ತಾ ಇದೆ ಅಷ್ಟೇ ತಾನೆ? ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ಹುಡುಗಿರೆಲ್ಲ ಇಲ್ಲಿಗೆ ಬರ್ಬೋದಾ? ಏಯ್ ಬೈ ಮಚ್ಚ, ನಂಗೆ ಗೊತ್ತು. ನೀನ್ ಎಕ್ಸ್ಟ್ರಾ ಮಾಡಬೇಡ. ಇರುವಾಗ ಹೋಗಿ. ಏನಾಗಲ್ಲ, ಹೋಗಿ. ಹೋಗಿ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಅವನ್ನ ಯಾಕೆ ಗುರಾಯಿಸ್ತಾ ಇದ್ದೀರಾ? ಹೌದು, ಈ ಡ್ರೆಸ್ಗೂ ಈ ಪ್ಲೇಸ್ಗೂ ಮ್ಯಾಚ್ ಆಗ್ತಿಲ್ವಲ್ಲ? ಯಾರು ನೀವು? ಏಯ್, ಇವಳಾಗೆ ಟೆನ್ಷನ್ ಆಗವಳೆ? ಸರ್ ಅದು ಬೇಡ ಕಣೆ, ಹೋಗೋಣ. ಏನಾಗಲ್ಲ ಕಣೆ, ಅವ್ರ ಚಂದು ಫ್ರೆಂಡು, ಹೇಳ್ಕೋಬಹುದು. ಕೈ ಬಿಡು, ಬಿಡ ಕೈ. ಇವಳು ಯಾರೋ ಅಂತ ನೀನು ಹೇಳು. ಸರ್, ಇವಳ ಹೆಸರು ಐಶ್ವರ್ಯ ಅಂತ. ಚಂದು ಎದುರುಗಡೆ ಮನೆಯಲ್ಲೇ ಇರೋದು. ತುಂಬಾ ದಿನದಿಂದ ಚಂದುನ ಲವ್ ಮಾಡ್ತಾ ಇದ್ದಾಳೆ. ಹೇಳಕ್ ಎದುರ್ಕೋತಾ ಇದ್ದಾಳೆ ಪಾಪ ಸರ್. ಸಾಯೋ ಟೈಮಲ್ಲಿ ಒಂದು ಹೊಸ ಲವ್ ಸ್ಟೋರಿ. ಚಂದು ಪ್ಲೀಸ್ ಬೇ. ಹೌದು, ಅವನು ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗೋದು ಬೇಡ ಬಿಡು. ನಿನಗೂ ಅವನಿಗೂ ಸ್ವಲ್ಪ ಏಜ್ ಗ್ಯಾಪ್ ಇದೆ, ಪರವಾಗಿಲ್ವಾ? ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್. ಸರಿ, ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೆ ಅವನು ಸಿಗ್ತಾನೆ. ಹೇಳಿ ಸರ್, ಹೇಳಿ. 3 ದಿನ ನಮ್ ಜೊತೆ ನೀನು ಆಚೆ ಬರ್ತೀಯಾ? ಬರ್ತೀನಿ ಸರ್, 100%. ಮನೇಲಿ ಏನ್ ಹೇಳಿ ಬರ್ತೀಯಾ? ಏನ್ ಹೇಳ್ಬಿಟ್ಟು ಬರ್ತೀಯ? ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಸುಳ್ಳು ಹೇಳ್ತೀನಿ. ಸಿಕ್ಕಾಪಟ್ಟೆ ಫಾಸ್ಟ್ ಆಗೋಳೆ. ಸರಿ, ಒಂದು ಕೆಲಸ ಮಾಡು. ನಾಳೆ ಬೆಳಿಗ್ಗೆ 9:00 ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರಾಜರಾಜೇಶ್ವರಿ ನಗರ ಗೇಟ್ ಮುಂದೆ ಬಂದು ನಿಂತಿರೋ. ನಾನು ನಿನ್ನ ಎತ್ತಾಕೊಂಡು ಹೋಗ್ತೀನಿ. ಓಕೆ ಸರ್, ನೋ ಪ್ರಾಬ್ಲಮ್ ಸರ್. ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಮ್ ಕಮ್, ಲೆಟ್ಸ್ ಗೋ. ನೀನು ಅವತ್ತು ಸಾಯ್ತೀನಿ ಅಂತ ಅಂದಾಗ ಅವಳು ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಬಂದ್ಲು. ಎಲ್ಲ ಒಟ್ಟಿಗೆ ಸುಸೈಡ್ ಮಾಡ್ಕೊಳ್ಳೋಣ ಅಂತ ನಾನೇ ನಿನ್ನ ಸುಳ್ಳು ಹೇಳಿ ಇಲ್ಲಿ ಕರ್ಕೊ ಬಂದೆ. ನಿನ್ನನ್ನ ಕಾಪಾಡ್ಕೊಳ್ಳೋಕೋಸ್ಕರ ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ಮಾಡಿದ್ರು ಕೆಲಸ ಮಾಡಿದಾಳೆ ಐಶು. ನಿನ್ನನ್ನ ಉಳಿಸ್ಕೊಳ್ಳೋಕೋಸ್ಕರ ತನ್ನ ಶೀಲನೆ ಅಡ ಇಟ್ಟು ಬಂಗಾರ ಕೊಣವಳು. ಚಂದು, ನೀನವಳನ್ನ ಪ್ರೀತಿಸಿಲ್ಲ ಅಂತ ಅವಳು ಗೊತ್ತಿದ್ರು ನಿನ್ನನ್ನ ಕಾಪಾಡ್ಕೊಳ್ಳೋಕೋಸ್ಕರ ಪ್ರತಿ ಕ್ಷಣ ಅವಳು ಪಟ್ಟ ಸಫರಿಂಗ್ಸ್ ನನಗೆ ಗೊತ್ತು. ಅದು ನಿನಗೂ ಗೊತ್ತಾಗ್ಬೇಕು. ಐಶು ಜೊತೆ ಫ್ರೆಂಡ್ಶಿಪ್ ಮಾಡೋದ ಬೇಡವಾ? ಅವ್ಳು ನಿಜವಾಗ್ಲೂ ದೆವ್ವ ಹಿಡ್ದಿದ್ಯಾ? ಅಕಸ್ಮಾತ್ ಹಿಡ್ದಿದ್ರೆ ಬಚಾವ್ ಮಾಡೋದು ಹೇಗೆ? ಶಿ ಇಸ್ ಅ ಕ್ಯೂಟ್ ಗರ್ಲ್. ಸುಮ್ಮನೆ